ಇದು ಉಪ್ಪೆ ನ್ಯೂಸ್, ಸತ್ಯದೊಂದಿಗೆ ಪ್ರತೀಕ್ಷೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧೆ. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನ 2020-26 ಜಾಗೃತಿ ಕಾರ್ಯಕ್ರಮಕ್ಕೆ ಚಿಡುಗುಪ್ಪದಲ್ಲಿ ಶಾಲಾ ಕಾಲೇಜುಗಳು ಮತ್ತು ಸಾರ್ವಜನಿಕರ ಬೆಂಬಲ. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿಸಿ ದಿನ 2026 ಅಂಗವಾಗಿ ಚಿಡುಗುಪ್ಪ ಪಟ್ಟಣದ ಮಾದಕ ವಸ್ತುಗಳ ಪರಿಣಾಮಗಳು ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರದಿಂದ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಇತ್ತೀಚಿನ ದಿನಗಳಲ್ಲಿ ಯುವ ಜನರಲ್ಲಿ ಮಾದಕ ವಸ್ತುಗಳ ಬಳಕೆ ಹೆಚ್ಚಾಗುತ್ತಿದ್ದು, ಸಾಮಾಜಿಕ ಗಂಭೀರ ಸವಾಲುಗಳು ಪರಿಣಮಿಸಿದ್ದು, ಮಾದಕ ವ್ಯಸನಗಳಿಂದ ವ್ಯಕ್ತಿಗಳ ಆರೋಗ್ಯ, ಶಿಕ್ಷಣ ಹಾಗೂ ಕುಟುಂಬ ಸಾಮಾಜಿಕ ಜೀವನದ ಮೇಲೆ ದುಷ್ಪರಿಣಾಮಗಳು ಉಂಟಾಗುತ್ತವೆ ಎಂದು ತಿಳಿಸಿದರು. ಮಾದಕ ವಸ್ತುಗಳಿಗೆ ಬೇಡ ಎಂದು ಹೇಳಿ, ಜೀವನಕ್ಕೆ ಹೌದು ಎಂದು ಹೇಳಿ ಎಂಬ ಧ್ಯೇಯವಾಕ್ಯದೊಂದಿಗೆ ವಿದ್ಯಾರ್ಥಿಗಳು, ಯುವಕರು ಹಾಗೂ ಸಾರ್ವಜನಿಕರು ಮಾದಕ ವ್ಯಸನಗಳಿಂದ ದೂರವಿರಬೇಕು ಎಂದು ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಸಿಪಿಐ ರವೀಂದ್ರನಾಥ್, PSI ಬಸವಲಿಂಗ ಗುದಿಹಾಳ್, ವಿಜಯಕುಮಾರ್, ಭೀಮರಾವ್ ರಾಠೋಡ್, ಪ್ರೇಮ್ ರಾಠೋಡ್, ಜಗನ್ನಾಥ್ ಹಾಗೂ ಪ್ರೌಢಶಾಲೆಯ ಮುಖ್ಯ ಗುರುಗಳು, ಕಾಲೇಜಿನ ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗದವರು, ಮಕ್ಕಳು, ವಿವಿಧ ಇಲಾಖೆ ಅಧಿಕಾರಿಗಳು, ಯುವಕರು, ಸಾರ್ವಜನಿಕರು ಭಾಗವಹಿಸಿ ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ತಮ್ಮ ಬದ್ಧತೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಜಾಗೃತಿ ಸಂದೇಶದೊಂದಿಗೆ ಯಶಸ್ವಿಯಾಗಿ ನೆರವೇರಿತು. ಎಲ್ಲರಿಗೂ ನಮಸ್ಕಾರ. ಇಂದು ಬೆಂಗಳೂರಿನಲ್ಲಿ CM ಸಾಹೇಬರು ಮತ್ತು ಹೋಮ್ ಮಿನಿಸ್ಟರ್ ಸಾಹೇಬರು ಈಗ ಮಾದಕ ದ್ರವ್ಯಗಳ ಬಗ್ಗೆ, ಡ್ರಗ್ಸ್ ಬಗ್ಗೆ, ಯಾಕೆ ಬಗ್ಗೆ ಇದು ವಿವರಣವಾಗಿ ಹೇಳ್ತಾರೆ, ಅದ್ರ ಬಗ್ಗೆ ಎಲ್ಲರೂ ಈ ವಿಡಿಯೋ ಮುಖಾಂತರ ತಿಳ್ಕೊತೀರಾ? ತಿಳ್ಕೊಂಡು ಇನ್ನೊಬ್ರು ಯಾರ್ಯಾರಾದ್ರೂ ಡ್ರಗ್ಸ್ ಸೇವನೆ ಮಾಡ್ತಾರ, ಸೇವನೆ ಮಾಡೋದ್ರಿಂದ ಏನೇನ ಸಮಸ್ಯೆ ಆಗ್ತಾವ, ಅದರಿಂದ ಎಷ್ಟು ಮಾನಸಿಕ ಕಿರುಕುಳ ಆಗ್ತದೆ ಅನ್ನೋದೇ ಇನ್ನೊಬ್ಬರಿಗೆ ನೀವು ತಿಳಿಸ್ಬೇಕು. ಹಾಂ, ಇಲ್ಲ